ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಗಂಭೀರವಾದ ವಿಚಾರನೆ ಮಾತಾಡಕ್ ಗೊತ್ತಿರ್ಬೋದು ಕಡ್ಲ ಅವರು, ಇಲ್ಲಾಂದ್ರೆ ಅಮ್ಮಾಜಿ ಅವರು ಹೇಳೋರು ಇಂಥ ವಿಚಾರ ಮಾತಾಡಕ್ ಗೊತ್ತಿದ್ದೀವಿ ಅಂತ. ಅವ್ರು ಹೇಳಲಿಲ್ಲ ಅಲ್ಲ, ಏನಿರ್ಬೋದು ಅಂತ. ಇನ್ನೇನು ಅವರೇ ಬತ್ತಾವ್ರಲ್ಲ, ಹೇಳ್ತಾರ ಬಿಡು. ಓ ಬಂದ್ರಪ್ಪ. ನಮಸ್ಕಾರ, ಬನ್ನಿ ನಡೀಪ. ಅತ್ತೆ, ನಂದನ್ ಯಾಕೋ ತುಂಬಾ ಸೀರಿಯಸ್ ಇದ್ದಾನೆ. ಹೌದು, ನಿನ್ನೆಯಿಂದ ಒಂಥರ ಇದ್ದಾನೆ ಚಂಚಲ. ಏನಾಗಿದೆ ಅಂತ ಗೊತ್ತಿಲ್ಲ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಲ್ಲ ಕ್ಷೇಮನಾ? ನಮ್ ನಂದನೇನೋ ಮಾತಾಡ್ಬೇಕಂತೆ. ತುಂಬಾ ಮುಖ್ಯವಾದ ವಿಷಯ ಅಂಕಲ್ ಇದು. ಏನ್ ಹೇಳಿ? ಅದು ಪದ್ಮಿನಿ ಮುಗೀತು ಪೂರ್ವಿ, ಅವ್ರೀಗ ಅಪ್ಪ ಹಿಂಗೆಲ್ಲ ಹೇಳ್ಬಿಡ್ತಾರೆ. ಅಳಿಯಂದ್ರೆ ಏನೋ ಹೇಳ್ತಿದ್ರಿ, ಪದ್ಮಿನಿ ಎಲ್ಲಿ ಅಂತನಾ? ಮೊನ್ನೆ ಬಂದಾಗ ಪದ್ಮಿನಿ ಮನೇಲಿ ಇರ್ಲಿಲ್ಲ, ಇವತ್ತಿದಾಳ್ತಾನೆ. ವ್ರತ ಗೀತ ಅಂತ ಎಲ್ಲಾದ್ರೂ ಹೊರಗಡೆ ಹೋದ್ಲಾ? ಇಲ್ಲ ಇಲ್ಲ, ಎಲ್ಲೂ ಹೋಗಿಲ್ಲ, ಇಲ್ಲ ಇದ್ದಾಳೆ. ಲೀಲಾ, ಹೋಗ್ ಪದ್ಮಿನಿ ಕರೆಯೋ. ಹ ಪದ್ಮಿನಿ ಅವ್ರು ನಿನ್ನೇ ಕೇಳ್ತವ್ರೆ, ಬಿಡಿ ತಯಾರಾಗ್ ಬಾರವಾ. ಅವ್ವ ಭಯ ಆಯ್ತೈತೆ, ಈ ಡ್ಯಾನ್ಸ್ ವಿಚಾರನ ಅವ್ರ ಏನಾದ್ರು ಹೇಳಿದ್ರೆ. ಅಯ್ಯೋ, ಹಂಗೆಲ್ಲ ಎದ್ರಿಕೊಂಡ್ ಕುತ್ಕೊಂಡ್ರೆ ಆಗಕ್ಕಿಲ್ಲ ನೋಡು. ಅವತ್ ನಂಗೆ ತಡ ಮಾಡ್ಬೇಡ, ಬೇರೆ ನಾವ್ ಇವತ್ತು ಸೀರೆ ಉಟ್ಕೊಂಬಾ. ಸೀರೆ ಎಲ್ಲ ಯಾಕವ್ವ, ಅವ್ರು ಬಂದಿರೋದು ಮದ್ವೆನ ಬ್ಯಾಡ ಅನ್ನಕ್ಕೆ. ಸೂತ್ಕದಾಗೆ ಯಾರು ಅಲಂಕಾರ ಮಾಡ್ಕೊಳಕಿಲ್ಲ. ಹಿಂಗೆಲ್ಲ ಮಾತಾಡಿರ್ ನೋಡೀಗ. ನಿಮ್ಮಪ್ಪಯ್ಯ ಇವತ್ತು ಪದ್ಮಿನಿ ಸೀರೆ ಉಟ್ಕೊಳ್ಳಿ ಅಂತಂದವ್ರೆ. ನಿನ್ ಸೀರೆ ಉಟ್ಕೊಂಡ್ ಬಾ ಹೇಳ್ತೀನಿ. ಮುಂದಿಂದೆಲ್ಲ ದೇವ್ರಿಚ್ಛೆ ಇದ್ದಂಗ ಆಯ್ತೈತೆ ಏನಾ? ಪದ್ದು, ಈ ಊರ್ವಸಿ ಅನ್ನೋ ಊರ್ಗೋಲಿರೋ ಕಂಟ ನಿನ್ ಜೀವನ ಬಿದ್ದೋಗಕ್ ಬಿಡಕ್ಕಿಲ್ಲ ಮಗ. ನೀನು ಧೈರ್ಯವಾಗಿ ರೆಡಿ ಆಗ್ಬಿಟ್ಬಾ. ತಕಳವಾ ತಕ
ನಾನು ಪದ್ಮಿನಿ ಜೊತೆ ಸ್ವಲ್ಪ ಮಾತಾಡಬೇಕು. ಅದಕ್ಕೇನಂತೆ, ಮಾತಾಡಿ. ಅದು ನನ್ನ ಪದ್ಮಿನಿ ಜೊತೆ ಸ್ವಲ್ಪ ಮಾತಾಡಿವ್ರಂತೆ. ಮೊದ್ಲು ಟೀ ತಕೊಳ್ಳಿ. ಕೊಡಕ್ಕ ಕೊಡಕ್ಕ. ಅಯ್ಯೋ ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಏನವ ನೀನು, ಜ್ಞಾನ ಆಯ್ತಾ ನಿಂಗೆ? ಬರೀ ಅಂದ್ರೆ ಕೈ ಮೇಲಕ್ಕೆ ಟೀ ಚೆಲ್ಬಿಟ್ಟೆ. ಕ್ಷಮಿಸಿ ಅಂದ್ರೆ ಪರವಾಗಿಲ್ಲ, ವಾಶ್ ಮಾಡ್ಕೊಳ್ತೀನಿ. ಬನ್ನಿ, ಕೈ ತೊಳ್ಕೊಳ್ಳಿವ್ರಂತೆ. ಚಿಕ್ಕಪ್ಪ, ಅಮ್ಮಾಜಿ ಈ ಚಂಚಲನ ನಂದನನ್ ಜೊತೆ ಕಳಿಸ್ಬಾರ್ದಿತ್ತು ಚಿಕ್ಕಪ್ಪ. ಅವಳಿಗೆ ಈ ಪದ್ಮಿನಿ ಅಂದ್ರೆ ಇಷ್ಟ ಇಲ್ಲ. ಅವಳು ಏನಾದ್ರೂ ಒಂದ್ ಕಿರಿಕ್ ತೆಗಿತಾಳೆ ಅಂತ ನಂಗೆ ಡೌಟು. ಬರೀ ಡೌಟ್ ಅಲ್ವೋ, 100% ಕರೆಕ್ಟ್ ದನ ಚಿಕ್ಕಪ್ಪ. ಜನಾರ್ದನ. ಅದೇ ಚಂಚಲನ್ ಜೊತೆ ನಮ್ ಜಯನು ಹೋಗಿದ್ದಾಳೆ ಅಂದ್ರೆ ಬೆಂಕಿ ಜೊತೆ ಗಾಳಿ ಸೇರಿದ ಹಾಗೆ. ಅವಳಿಗೂ ಪದ್ಮಿನಿ ಅಂದ್ರೆ ಇಷ್ಟ ಇಲ್ಲ. ನೀನ್ ಚಿಕ್ಕಮ್ಮನ್ ತಡಿಬೇಕಿತ್ತು ತಾನೆ? ಚೆನ್ನಾಗಿ ಹೇಳ್ದೆ. ಬಿರುಗಾಳಿನ ಬೇಕಾದ್ರೆ ತಡೆದು ನಿಲ್ಲಿಸ್ಬಿಡ್ಬೋದು ಕಣಯ್ಯ. ಆದ್ರೆ ರೆಡಿಯಾಗಿ ಹೊರಟಿರೋ ಹೆಂಡತಿನ ತಡೆಯೋ ಧೈರ್ಯ ಯಾವ್ದಾರ ಗಂಡಂಗ್ ಇರುತ್ತೇನಯ್ಯ? ಹೌದೌದು. ಏನಿಬ್ರು ಇಷ್ಟೊಂದು ನಗ್ತಾ ಇದ್ದೀರಾ? ಏನಾಯ್ತು ಜನಾರ್ದನ? ಅದೇನ್ ಜೋಕು ಅಂತ ನಮಗೂ ಹೇಳ್ರಪ್ಪ, ನಾವು ನಗ್ತೀವಿ. ಅಪ್ಪ ಅದು ಏನಿಲ್ಲ ಅಣ್ಣ, ಅದ್ ನಮ್ ದನ ಮೊಬೈಲ್ ಅಲ್ಲಿ ಯಾವ್ದೋ ಕಾಮಿಡಿ ವಿಡಿಯೋ ತೋರಿಸ್ತಾ ಇದ್ದ, ನೋಡಿ ನಗ್ತಾ ಇದ್ವಿ ಅಷ್ಟೇ. ನಾನು ಅಷ್ಟೆಲ್ಲ ಹೇಳಿದ್ಮ್ಯಾಕೋ ನಿಮಗ್ ನಿಮ್ದೇ ಹಠ ಅಲ್ವಾ? ನಿಮಗ್ ಕೈ ಮುಗಿತೀನಿ. ಅಪ್ಪ ಎಂತವ ಅಕ್ಕನ್ ಡ್ಯಾನ್ಸ್ ವಿಚಾರ ಮಾತ್ರ ಹೇಳ್ಬೇಡಿ. ನಿಮ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಬೇರೆ ಏನಾರ ಕಾರಣ ಕೊಟ್ಟು ಈ ಮದ್ವೆನ ಮುರ್ಕೊಳ್ಳಿ. ಪಾಪ ಅಕ್ಕ ರಾತ್ರಿ ಎಲ್ಲ ಅಳ್ತಿದ್ಲು ಗೊತ್ತಾ? ನಿಮಗ್ ಸ್ವಲ್ಪನಾದ್ರೂ ಮನುಷ್ಯತ್ವ ಇದ್ರೆ ಹೊಸಿ ನನ್ ಮಾತನ್ ಕೇಳಿ. ನಿನ್ ಮಾತು ಕೇಳಿ ನನ್ನ ನಿರ್ಧಾರ ನಾನು ಬದಲಾಯಿಸಕ್ಕಾಗಲ್ಲ. ನಾನು ಪದ್ಮಿನಿ ಮತ್ತು ಅವ್ರ ಮನೆಯವ್ರ ಬಗ್ಗೆ ಅಷ್ಟೊಂದೆಲ್ಲ ಹೇಳಿದ್ರು ಅಮ್ಮಾಜಿ ಮನೆಯವರು ಅದು ಹೆಂಗೆ ಇಲ್ಲಿ ಗಂಟ ಬಂದರು? ಅಲ್ಲ, ನಾನು ಅಷ್ಟೊಂದೆಲ್ಲ ಹೇಳಿದ್ರು ಒಂಚೂರು ತಲೆ ಕೆಡ್ಸ್ಕೊಳ್ದೆ ಈ ಸಂಬಂಧ ನನ್ನ ಬೆಳೆಸ್ತಾರ? ಏನವ ಹೇಳಿಜ ನೀನ್ ಅರ್ಥವ? ನಾನೇನು ಹೇಳಲಿಲ್ಲ, ಕೆಟ್ಟದೇನು ಹೇಳಲಿಲ್ಲ, ಒಳ್ಳೇದೇ ಹೇಳಿವ್ನೆ. ಮತ್ತೆ ಅವ್ರ ತಲೆ ಕೆಡ್ಸ್ಕೋಬೇಕು ಈ ಸಂಬಂಧ ಬೆಳ್ಸಕ್ಕೆ? ಹೋಗ, ನಿಂಗೇನು ಅರ್ಥ ಆಗಕ್ಕಿಲ್ಲ, ಬಂದ್ಬಿಟ್ಟ. ಅಡಿ ಅಂದ್ರೆ ನಮ್ಮ ಪದ್ಮಿನಿ ಹತ್ರ ಏನೋ ಮಾತಾಡ್ಬೇಕು ಅಂತಿದ್ರೆ ಮಾತಾಡಿ. ಇಲ್ಲೆಲ್ಲರ ಮುಂದೆ ಅಲ್ಲ ಅಂಕಲ್, ಪ್ರೈವೇಟ್ ಆಗಿ.
ಏಕಾಂತವಾಗ ಮದುವೆಗಿಂತ ಮುಂಚೆ ನಮ್ಮ ಮನೆಗೆ ಗಂಡು ಹೆಣ್ಣು ಏಕಾಂತವಾಗಿ ಮಾತಾಡಕ್ ಹಾಕಿಲ್ಲ ಬಿಡಿ. ಅದ್ ನಮ್ಮ ಪದ್ಧತಿಗೆ ಇಲ್ಲ. ನಮ್ಮ ಮನೆಗೆ ಮುಚ್ಚು ಮರಿ ಅನ್ನೋದು ಏನಿಲ್ಲ. ನನ್ನ ಮಕ್ಕಳು ಎಲ್ಲದಂತ ಹೇಳ್ಕೊಳ್ತವೆ. ನೀವು ಹೇಳ್ಬಿಡಿ. ಚಂಚಲ, ಮದ್ವೆ ಫಿಕ್ಸ್ ಆಗಿರೋ ಹುಡುಗ ಹುಡುಗಿ ಪರ್ಸನಲ್ ಆಗಿ ಮಾತಾಡೋದಿಕ್ಕೆ ಇವ್ರ ಪರ್ಮಿಷನ್ ಬೇಕಾ? ಅಮ್ಮಾಜಿ ಅಂತವರು ಎಲ್ಲ ಕಡೆ ಇರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಭುಜಂಗ, ನೀವು ಸುಮ್ಕಿಲ್ಲ, ನೀವು ಹೋಗಿ ಮಾತಾಡ್ಕೊಂಬನ್ನಿ. ಈ ಭುಜಂಗ, ಗಂಡು ಹೆಣ್ಣು ಮೊದಲನೇ ಕಿತ ಭೇಟಿಯಾದಾಗ ಮಾತಾಡಕ್ಕೆ 1000 ಇರ್ತವೆ. ಮಾತಾಡ್ಕೊಂಬರ್ಲಿ ಬಿಡ್ಲ. ಹೋಗಿ ಮಾತಾಡ್ಕೊಳ್ಳಿ. ಆದ್ರೆ ಒಂದು ಷರತ್ತು, ನೀವಿಬ್ಬರು ಹೋಗಂಗಿಲ್ಲ. ನಿಮ್ ಜೊತೆಗೆ ದೊಡ್ಡವ್ರನ್ನ ಇರ್ಬೇಕು. ಆಯ್ತಾಯ್ತು, ನಾನು ಇವ್ರ ಜೊತೆಯಾಗಿ ಹೋಯ್ತೀನಿ. ನೀನೇನು ಯೋಚನೆ ಮಾಡ್ಬೇಡ ಅಣ್ಣಯ್ಯ. ಪದ್ದು ಪದ್ದು ಬಾವಾ, ಬನ್ನಿ ಹೇಳಿ ಅಂದ್ರೆ